ಎವ್ರಿವನ್, ನಮಸ್ಕಾರ. ಬಾಳ ದಿನ ಆಗಿತ್ತು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ. ಸೊ ಇವತ್ ಮಾಡ್ಬೇಕು ಅನ್ಕೊಂಡೆ. ಏನಂದ್ರೆ ಇವತ್ತ ನಾನು ಸಂಡೆ ಅದ, ಮಧ್ಯಾಹ್ನ ಮಕ್ಕೊಂಡಿದ್ದೆ. ಒಂದ್ 2 ತಾಸು ನಿದ್ದೆ ಆಗೈತಿ. ಆಮೇಲೆ ನಿನ್ನೆ ಸರಿಯಾಗಿ ನಿದ್ದೆ ಆಗಿಲ್ಲ ಡ್ಯೂ ಟು ಕಫ್ ಅಂಡ್ ಕೋಲ್ಡ್. ಸೊ ಅದ್ರಿಂದ ನಂದು ಫೇಸ್ ಬಾಳ ಪಫಿ ಆಗೈತಿ. ಸೊ ಅದಕ್ಕ ಡೀಪ್ ಪಫಿಂಗ್ ಇನ್ 10 minutes ಮತ್ತೆ ನನ್ನ ಮುಖದ ಹೆಂಗ್ ಮಸಾಜ್ ಮಾಡ್ಕೋತೀನಿ ಅಂತ ಹೇಳ್ಕೊಟ್ರೆ ಆಯ್ತು ಅಂತ ಅನ್ಕೊಂಡ ಈ ವಿಡಿಯೋ ಸ್ಟಾರ್ಟ್ ಮಾಡೇನಿ. ಸೊ ಹಿಯರ್ ವಿ ಗೋ. ಇದು ಐಸ್ ತಗೊಂಡ್ಬಂದೇನಿ, ಐಸ್ ಕ್ಯೂಬ್ಸ್. ಮತ್ತೆ ಅದ್ರೊಳಗಡೆ ನನ್ನ ಮಸಾಜಿಂಗ್ ಟೂಲ್ ಇಟ್ಟಿದ್ದೀನಿ. ಕ್ಯೂಬ್ ಹೋಲ್ಡರ್ ಇತ್ತು, ಅದೆಲ್ಲ ಹೋಗಿದೆ ಗೊತ್ತಾಗ್ತಿಲ್ಲ. ಸೊ ಆಸ್ ಆಫ್ ನೌ ಕೈಯಿಂದಾನೇ ಮಾಡ್ಕೊಂಡಿದ್ದೆ. ಈ ಡೀಪ್ ಪಫಿಂಗ್ ಅಂತಂದ್ರೆ ಇದಕ್ಕಷ್ಟೇ ಅಂತ ಅಲ್ಲ, ಯಾವಾಗಾದ್ರೂ ನಿಮ್ ಮುಖ ಒಂಥರ ಹಿಂಗ್ ಕಣ್ಣು ಉಬ್ಬಿದ್ರೆ, ಒಂದ್ ನೈಟ್ ಏನಾದ್ರೂ ನಿಮ್ದು ಅಳೋ ಸೆಷನ್ ಆಗಿದ್ರೆ, ಇಲ್ಲ ಏನಾದ್ರೂ ಲೈಕ್ ಬಾಳ ಟಯರ್ಡ್ ಆಗಿ ಮಲ್ಕೊಂಡು ನೆಕ್ಸ್ಟ್ ಡೇ ಫೇಸ್ ಎಲ್ಲ ಉಬ್ಬಿರೋ ತರ ಅಥವಾ ಟಯರ್ಡ್ ಆಗಿರೋ ತರ ಇತ್ತಂದ್ರೆ ನೀವು ಅವಾಗ್ಲೂ ಈ ತರ ಮಾಡ್ಕೊಳ್ಬಹುದು. ಒಂದಿಷ್ಟು 3 to 4 ಐಸ್ ಕ್ಯೂಬ್ಸ್ ತಗೊಳ್ಳಿ. ಇಫ್ ಐಸ್ ಕ್ಯೂಬ್ ಹೋಲ್ಡರ್, ಅದು ಫೇಸ್ ಮಸಾಜ್ ಹೋಲ್ಡರ್ ಇಲ್ಲ ಅಂದ್ರೆ ಅದ್ರಲ್ಲೇ ನೀರ್ ಹಾಕಿಟ್ಟು ಅದನ್ನ ರೆಡಿ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೋಬಹುದು. ಇಡ್ಲಿಕ್ಕೆ ಆಗ್ತಿಲ್ಲ. ಸೊ ಈ ತರ ಮಸಾಜ್ ಮಾಡ್ಕೊಂಡಿದ್ದಾರೆ ಫೇಸ್ ಎಲ್ಲ. ಕವರಿಂಗ್ ಅಂಡರ್ ಐಸ್, ಐಲಿಡ್ಸ್ ಮೇಲೆ, ಆಮೇಲೆ ಚೀಕ್ ಬೋನ್ಸ್, ಮತ್ತೆ ಇಲ್ಲೇ. ಯಾಕಂದ್ರೆ ನೀವು ಏಜಿಂಗ್ ಲೈನ್ಸ್ ಇರ್ತಾವಲ್ಲ, ಅದು ಇಲ್ಲಿ ಬರೋದು ಸ್ಟಾರ್ಟ್ ಆಗ್ತಾವ, ಲೈಕ್ ಅರೌಂಡ್ 29-30 ಹಿಂಗ. ಸೊ ಟು ಅವಾಯ್ಡ್ ದ್ಯಾಟ್ ನೀವು ಈ ಥರ ವೀಕ್ಲಿ 1 or 2 times ಈ ಥರ ಐಸ್ ಕ್ಯೂಬಾಗ ಐಸ್ ವಾಟರ್ ಮಸಾಜ್ ಮಾಡ್ಕೊಂಡ್ರೆ ನಿಮ್ಮ ಫೇಸ್ಗೆ ಡೀಪ್ ಪಫಿಂಗ್ ಆಗುತ್ತೆ, ಮತ್ತು ಯಂಗ್ ಲುಕ್ ಬರುತ್ತೆ, ಮತ್ತು ಆ್ಯಂಟಿ ಏಜಿಂಗ್ ಆಗಿನೂ ಇದು ಆ್ಯಕ್ಟ್ ಮಾಡ್ತೈತಿ. ಇದಷ್ಟೇ ಅಲ್ಲ, ಸೊ ಮೇನ್ ಟೂಲ್ ನಿಮಗೆ ಪರಿಚಯ ಮಾಡ್ತೀನಿ. ಇದು ಫೇಸ್ ಮಸಾಜ್ ಟೂಲ್. ಸೊ ನೀವು ಯಾವುದಾದ್ರೂ ಒಂದು ಸೀರಮ್ ಅಥವಾ ಆಯಿಲ್ ಹಚ್ಕೊಂಡು, ಇಲ್ಲ ಸುಮ್ಮನೆ ಜಸ್ಟ್ ಮುಖ ಅಷ್ಟು ತೊಳ್ಕೊಂಡು ನೀರು ಅಪ್ಲೈ ಮಾಡಿ ಹಿಂಗಿದ್ದಾಗ ಹಿಂಗೆ ಸೆಂಟರ್ ಆಫ್ ದಿ ಫೇಸಿಂದ ಹೊರಗಡೆ ತಗೊಂಡು ಹೋಗ್ತಿದ್ದೇನೆ. ಸೊ ಇದೇನಾಗುತ್ತೆ ಅಂತಂದ್ರೆ ಸರ್ಕ್ಯುಲೇಷನ್ ಈ ಥರ ಮಾಡ್ತೀವಿ. ಆಮೇಲೆ ನಾವು ಭಾಳ ಸ್ಕಿನ್ನ ಚಿಕ್ಕದಂಗೆ ಆಗಂಗಿಲ್ಲ, ಭಾಳ ಅದಕ್ಕೆ ಭಾಳ ಪ್ರೆಷರ್ ಹಾಕ್ದಂಗೆ ಆಗಂಗಿಲ್ಲ. ಸೊ ಕೈ ಮಧ್ಯ ಮಾಡ್ಕೊಡಿ, ನೀರು ಹಚ್ಕೊಡಿ, ಇಲ್ಲ ಆಯಿಲ್ ಏನು ಮತ್ತು ಸೀರಮ್ ಏನಾದರೂ ಹಚ್ಕೊಂಡು ಈ ಥರ ಹಿಡ್ಕೊಂಡು ಇಲ್ಲಿ ತಗೊಂಡು ಹೋಗಿರ್ತೀರಲ್ಲ ಬ್ಲಡ್, ಅದು ಕೆಳಗಡೆ ಬರಬೇಕು. ಇಲ್ಲೇ ಬಿಟ್ಟರೆ ಅದು ಅಲ್ಲೇ ನಿಂತ್ಕೋಬಾರ್ದು ಅಂತ. ಸೊ ಈ ಥರ ತಗೊಂಡು ಇದನ್ನು ಈ ಥರ
ನರ್ವ್ಸ್ ಕಂಪಿ ಆದಾಗ ಈ ಮಸಾಜ್ ಫೋರ್ ಹೆಡ್ ಕಡೆ ಮತ್ತು ಈ ಥರ ಮಾಡಿ ಸುಟೂಲ ಬೇಕಂತೇನಿಲ್ಲ, ನಮ್ಮ ಕೈಯಿಂದ ಮಸಾಜ್ ಮಾಡಿ ಆ ಥರ ಫಿಟ್ನೆಸ್ ರೆಡ್ಯೂಸ್ ಮಾಡಿ. ಇದು ನನ್ನ ಫೈನಲ್ ರಿಸಲ್ಟ್ಸ್. ಹೋಪ್ ಯು ಲೈಕ್ ದ ವಿಡಿಯೋ. ಬಾಯ್.